ಅಂಥ ಟೈಮಲ್ಲಿ ಅದು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ನಿಮ್ಗೆ ಈ ಕಡೆ ಮಹಾರಾಷ್ಟ್ರ ಆಗಿರ್ಬೋದು, ದಾನಿಗಳು ಯಾರಾದರೂ ಇರ್ತಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರು ಬೆನ್ನು ಬಿದ್ದು ಮಾಡಿಸ್ಕೊಳ್ಳೋಂಥ ಜವಾಬ್ದಾರಿ ಅವ್ರಿಗೆ ಬಿಟ್ಟಿರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಎಫರ್ಟ್ಗೆ ನಿಜವಾಗ್ಲೂ ನಮ್ಗೆ ಅಷ್ಟೊಂದು ಎಫರ್ಟ್ ಹಾಕಿದ್ಮೇಲೆ ನಾವು ಬಂದಿದ್ದೀವಿ ಅನ್ನೋದು ದಯವಿಟ್ಟು ಆ ಥರ ಅಲ್ಲ. ಆ ಎಫರ್ಟ್ ಇದೆಯಲ್ಲ ನಿಜವಾಗ್ಲೂ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದೇ ಪ್ರತಿಫಲ ಇನ್ನೂ ಪ್ರತಿಫಲ ಕೊಡಬೇಕು ಅಂತ ನಾನು ಆಲ್ರೆಡಿ ಈಗ ಹೇಳಿದ್ದೀನಿ, ಕೊಡ್ತೀವಿ ಅಂತ ಕೂಡ ಹೇಳ್ತೀನಿ. ಇವಾಗ ಸ್ಪೋರ್ಟ್ಸ್ ಡೇ ಹೇಳ್ತಾ ಇದ್ರೆ ಈಗ ಲಿಸ್ಟ್ ಕೊಟ್ಟರೆ ಇನ್ನೊಂದು 3-4 ದಿವಸದಲ್ಲಿ ನಿಮಗೆ ತಲುಪಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇವತ್ತೇನು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇದೆಲ್ಲ ಕೂಡ ನೀವೆಲ್ಲ ಸದ್ಬಳಕೆ ಮಾಡ್ಕೋಬೇಕು. ನಾವೆಲ್ಲ ಏನು ಶಾಲೆಗಳಿಗೆ ನಾವು ಎಫರ್ಟ್ ಆಗ್ತಾ ಇದೀವಿ ಅದನ್ನೆಲ್ಲ ಬಳಸ್ಕೋಬೇಕು ಅಂತ ಹೇಳ್ತಾ, ನಾವು ಪೊಲೀಸ್ ಇಲಾಖೆ ಕೂಡ ಸಪೋರ್ಟ್ ಮಾಡಿದ್ದೀವಿ, ಅಗ್ನಿಶಾಮಕ ಇಲಾಖೆ ಕೂಡ ಸಪೋರ್ಟ್ ಮಾಡಿದ್ವಿ. ಕೋವಿಡ್ ಟೈಮಲ್ಲಂತೂ ಎಷ್ಟು ಕಿಟ್ಸ್ ಕೊಟ್ಟಿದ್ದೀವಿ ಅಂದ್ರೆ ಗೊತ್ತೇ ಇಲ್ಲ. ಕೋವಿಡ್ ಟೈಮಲ್ಲಿ ಬೇರೆ ಸರ್ಕಾರ ಇತ್ತು, ಆವಾಗ ನಮಗೆ ಕರ್ಬಿಟ್ಟು ಕೋವಿಡ್ ವಾರಿಯರ್ ಅಂತ ಹೇಳ್ಬಿಟ್ಟು ಬೊಮ್ಮಾಯಿ ಅವರು CM ಆಗಿದ್ರು, ಅವ್ರು ಕರೆಸ್ಬಿಟ್ಟು ಒಂದು ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು ಕೋವಿಡ್ ಟೈಮಲ್ಲಿ. ಯಾಕಂದ್ರೆ ನಮ್ಮ ಸಂಸ್ಥೆ ಹೆಚ್ಚು ಕೋವಿಡ್ ಟೈಮಲ್ಲಿ ಬೀದಿಗಿಳಿದು ಕೆಲಸ ಮಾಡಿದ್ರು. ಆ ಥರ ಕೆಲಸ ಮಾಡಿ ಈಗ ಪೇಂಟ್ ಮಾಡೋದ್ರಿಂದ ಏನು ಉಪಯೋಗ ಅಂತ ನಮ್ಗೆ ಅನ್ಸ್ಬೋದು. ಬಟ್ ಏನಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತ ಅಂಕಿಅಂಶಗಳು ಏನಂತಂದ್ರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸ್ಟ್ರೆಂತ್ ಇಲ್ಲ ಅಲ್ಲೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ದಾಖಲಾತಿ ಇಲ್ಲ. ಸೊ ದಾಖಲಾತಿ ಯಾಕಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳಿಲ್ಲ. ಯಾವ ತರ ಸೌಲಭ್ಯಗಳು, ಸಂಪನ್ಮೂಲಗಳು ಸಿಗ್ತಾ ಇಲ್ಲ. ಅಲ್ಲಿ ಮಕ್ಕಳಿಗೆ ಕಲಿಯಲಿಕ್ಕೆ ಪೂರಕವಾದಂತ ಒಂದು ಸಂಪನ್ಮೂಲಗಳು ಅಲ್ಲಿ ಇಲ್ಲದೆ ಇರೋದ್ರಿಂದ ಮಕ್ಕಳು ಆಟೋಮೆಟಿಕ್ ಆಗಿ ಬೇರೆ ಶಾಲೆಯನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಪೇರೆಂಟ್ಸ್ ಕೂಡ ಅದೇ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಕಮರ್ಷಿಯಲ್ ಇವಾಗ ವರ್ಲ್ಡ್ ಏನಾಗಿದೆ ಅಂತಂದ್ರೆ ಎಲ್ಲ ಪ್ರೈವೇಟ್ ಶಾಲೆಗಳನ್ನೇ ಹುಡ್ಕೊಂಡು ಹೋಗ್ತಿದ್ದಾರೆ. ಕಾಂಪಿಟೇಷನ್ ಇದೆ. ಬೇರೆ ಮಗು ಪ್ರೈವೇಟ್ ಶಾಲೆಗೆ ಹೋಗ್ತೀನಿ ಅಂದ್ರೆ ನನ್ನೆಲ್ಲ ಕೆಪಾಸಿಟಿ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಕೂಲಿ ಮಾಡಾದ್ರೂ ನಾನು ಪ್ರೈವೇಟ್ ಶಾಲೆಗೆ ಸೇರಿಸಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಪೇರೆಂಟ್ಸ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಏನಾದರೂ ಒಂದು ಡ್ಯಾಮೇಜ್ ಸಪರೇಟ್ ಇರ್ಬೋದು. ಬಟ್ ನಮ್ಮ ಉದ್ದೇಶ ಏನಂತಂದ್ರೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಏನಾದರೂ ಕ್ರಾಂತಿ ಮಾಡಬೇಕು, ಸಪೋರ್ಟ್ ಮಾಡೋ ಥರ ಏನಾದ್ರು ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಥರ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಮತ್ತೆ ನೋಟ್ಬುಕ್ಸು ಇವೆಲ್ಲ ಕೂಡ ಪ್ರತಿ ವರ್ಷ ಎಲ್ಲ ತಾಲೂಕಿನವ್ರಿಗೆ ಎಲ್ಲರಿಗೂ ಕೂಡ ಕೇಳಿದ ಕಡೆ ಎಲ್ಲ ನಾವು ಕೊಡ್ತಾ ಇದ್ವಿ. ಈಗ ಸಾರ್ ಅವರು ನಮ್ಗೆ ಒಂದು 2-3 ವರ್ಷದಿಂದ ಕೇಳ್ತಾನೆ ಇದ್ರು, ಅಷ್ಟು ದೂರ ಹೆಂಗೋ ಕೊಡೋದು, ಅಷ್ಟೆಲ್ಲ ಆಗೋದಿಲ್ಲ, ಟೈಮ್ ಸಿಗೋದಿಲ್ಲ ಅಂತ. ದಯವಿಟ್ಟು ಇವಾಗ ಈ ಸಭೆಯಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಯಾಕಂತಂದ್ರೆ ನೀವು ಕೇಳಿದ್ ನೀವು ಸ್ವಂತಕ್ಕಂತೂ ಅಲ್ಲ, ಮಕ್ಕಳಿಗೋಸ್ಕರ ಕೇಳಿದ್ರಿ, ಸ್ವಲ್ಪ ಡಿಲೇ ಆಯ್ತು. ಆದ್ರೆ ಈಗ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನೀವೇನಾದ್ರೂ ಬೇಕು ಅಂತಾಗ ಈಗಲೇ ನಮ್ಗೆ ಒಂದು ಮನವಿ ಪತ್ರವನ್ನು ಕೊಡಿ, ಆದಷ್ಟು ಬೇಗ ತಲುಪಿಸುವಂತ